ರೆಬಲ್ ಯತ್ನಾಳ್ಗೆ ಬಿಎಸ್ ಯಡಿಯೂರಪ್ಪ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಬಂಡಾಯಗಾರರ ಮೇಲೆ ಬಿಎಸ್ವೈ ಫುಲ್ ಸಾಫ್ಟ್ ಆಗಿದ್ದಾರೆ. ಶಾಸಕ ಯತ್ನಾಳ್ಗೆ ತಾಳ್ಮೆಯ ಪಾಠವನ್ನ ಮಾಡಿದ್ದಾರೆ ರಾಜಹುಲಿ. ಯತ್ನಾಳ್ ಅಂಡ್ ಟೀಮ್ಗೆ ಯಡಿಯೂರಪ್ಪ ಬಹಿರಂಗವಾಗಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಂಧಾನಕ್ಕೆ ಸಿದ್ಧ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಬಿಎಸ್ವೈ. ನಾವು ಪರಸ್ಪರ ಕಚ್ಚಾಡೋದ್ರಿಂದ ಯಾರಿಗೂ ಕೂಡ ಲಾಭವಿಲ್ಲ. ನಾವು ಒಗ್ಗಟ್ಟಾಗಿ ಹೋಗೋದ್ರಿಂದ ಸಾಧನೆ ಮಾಡಲು ಸಾಧ್ಯ ಅಂತ ಹೇಳಿದ್ದಾರೆ. ಎಲ್ಲರೂ ಒಟ್ಟಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಟವನ್ನ ಮಾಡಬೇಕು. ಅಧಿವೇಶನದಲ್ಲಿ ಒಟ್ಟಾಗಿ ಸರ್ಕಾರದ ವಿರುದ್ಧ ನಾವು ಹೋರಾಡಬೇಕು ಅನ್ನೋದಾಗಿ ಹೇಳಿದ್ದಾರೆ. ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ರೂ ಕುಳಿತು ಬಗೆಹರಿಸಿಕೊಳ್ಳೋಣ. ಎಲ್ಲರೂ ಕೂಡ ಕುಳಿತುಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ದಾರೆ. ಕುಳಿತು ಮಾತನಾಡಿದಾಗ ವಿಷಯ ಸಸೂತ್ರವಾಗಿ ಬಗೆಹರಿಯುತ್ತೆ. ಯತ್ನಾಳ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬುದ್ಧಿವಾದವನ್ನ ಹೇಳಿದ್ದಾರೆ. ಬಿಎಸ್ವೈ ಮಾತಿಗೆ ಹಾಗಾದ್ರೆ ಒಪ್ಪುಕೊಳ್ತಾರಾ ಬಿಜೆಪಿಯ ರೆಬಲ್ ನಾಯಕರು? ಅಧಿವೇಶನದ ಹೊತ್ತಿಗೆ ಬಿಜೆಪಿಯೊಳಗೆ ತಣಿಯುತ್ತಾ ಹಾಗಾದ್ರೆ ಈ ಬಂಡಾಯದ ಬೇಗುದಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕುಂದಾನಗರಿಯಲ್ಲಿ ಪ್ರದರ್ಶನ ಆಗುತ್ತಾ ಬಿಜೆಪಿಯ ಒಗ್ಗಟ್ಟು? ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟದ ಬಿಸಿ ಇನ್ನೂ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಆದ್ರೆ ಇವೆಲ್ಲದರ ನಡುವೆ ರೆಬಲ್ ಯತ್ನಾಳ್ಗೆ ಬಿಎಸ್ ಯಡಿಯೂರಪ್ಪ ಬುದ್ಧಿ ಮಾತುಗಳನ್ನ ಹೇಳಿದ್ದಾರೆ. ಬಂಡಾಯಗಾರರ ಮೇಲೆ ಬಿಎಸ್ವೈ ಫುಲ್ ಸಾಫ್ಟ್ ಆಗಿದ್ದಾರೆ. ಇನ್ನು ಯತ್ನಾಳ್ ಅವರ ಬಗ್ಗೆ ಮಾತನಾಡುವಾಗ ಯತ್ನಾಳ್ ನಮ್ಮವರೇ ಅಂತ ಯಡಿಯೂರಪ್ಪನವರು ಉಲ್ಲೇಖ ಮಾಡಿದ್ರು. ಈ ಮೂಲಕವಾಗಿ ಶಾಸಕ ಯತ್ನಾಳ್ಗೆ ತಾಳ್ಮೆಯ ಪಾಠವನ್ನ ರಾಜಹುಲಿ ಮಾಡ್ತಿದ್ದಾರೆ. ವಿಜಯಪುರದ ಬಿಜೆಪಿಯ ಶಾಸಕ ರೆಬಲ್ ಯತ್ನಾಳ್ ಅವರು ನೇರವಾಗಿ ಸ್ವಪಕ್ಷದ ನಾಯಕರ ವಿರುದ್ಧವೇ ವಾಕ್ಸಮರವನ್ನ ಮಾಡಿದ್ರು. ಇನ್ನು ವಕ್ಫ್ ಹೋರಾಟದ ವಿಚಾರವಾಗಿ ಸಾಕಷ್ಟು ಗೊಂದಲಗಳನ್ನ ಶುರು ಮಾಡಿಕೊಂಡಿದ್ರು. ಇನ್ನು ವಿಜಯೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರ ಮೇಲೆ ಸಾಕಷ್ಟು ವಾಕ್ಸಮರವನ್ನ ಮಾಡಿದ್ರು. ಇದೇ ವಿಚಾರವಾಗಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂತು. ಅದಕ್ಕೆ ಉತ್ತರವನ್ನ ಕೊಟ್ಟರು. ಇನ್ನು ಹೈಕಮಾಂಡ್ ಕೂಡ ಕೆಲವೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯತ್ನಾಳ್ ಟೀಮಿಗೆ ಯಡಿಯೂರಪ್ಪ ಒಂದು ನೇರ ಸಂಧಾನದ ಸಂದೇಶವನ್ನ ರವಾನಿಸಿದ್ದಾರೆ. ಅದುವೇ ನಾವು ಸಂಧಾನವನ್ನ ಮಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ವಿಚಾರಗಳಿದ್ರು ಕೂಡ ಕೂತು ಅದನ್ನ ಬಗೆಹರಿಸಿಕೊಳ್ಬೇಕು. ಒಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕು. ಸರ್ಕಾರದ ವೈಫಲ್ಯಗಳ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು. ಹೀಗಾಗಿ ಏನೇ ಭಿನ್ನಮತಗಳಿದ್ರು ಕೂಡ ಕುಳಿತು ಮಾತನಾಡಬೇಕು ಅನ್ನೋದಾಗಿ ಯತ್ನಾಳ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಬುದ್ಧಿ ಮಾತುಗಳನ್ನ ಹೇಳಿದ್ದಾರೆ. ಆದರೆ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಯಡಿಯೂರಪ್ಪ ಮಾತಿಗೆ ಒಪ್ಪುಕೊಳ್ತಾರಾ ಎಲ್ಲ ಬಿಜೆಪಿಯ ನಾಯಕರು, ರೆಬಲ್ ನಾಯಕರು? ಅಧಿವೇಶನದ ಹೊತ್ತಿಗೆ ಬಿಜೆಪಿಯೊಳಗೆ ಬಂಡಾಯದ ಬೇಗುದಿ ತಣ್ಣಗಾಗಿ ಎಲ್ಲರೂ ಅವರ ಒಗ್ಗಟ್ಟಿನ ಶಕ್ತಿಯನ್ನ ಪ್ರದರ್ಶಿಸ್ತಾರಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಈಗ ಚರ್ಚೆಗೆ ಕಾರಣ ಆಗಿದೆ.